ಜಿಲ್ಲೆಯ ಲೋಕಾಯುಕ್ತರ ಬಲಿಗೆ ಬಿದ್ದ ಲಂಚಕೋರ ಪ್ರಥಮ ದರ್ಜೆ ಅಧಿಕಾರಿಗಳಾದ ತಾಯಿ ಮಗ. ವಾರ್ತೆಯವರ ದಿನಾಂಕ 16/6/2026 ಬಳ್ಳಾರಿ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಿನಿಂದ ಸಿರುಗುಪ್ಪ ತಾಲೂಕಿನಲ್ಲಿ ತಾಲೂಕು ಕಚೇರಿ ಮೇಲೆ ಹದ್ದಿನ ಕಣ್ಣಿಟ್ಟು 1:15 ತಾಲೂಕು ಆಡಳಿತ ಅಧಿಕಾರಿಗಳಲ್ಲಿ ಒಬ್ಬರಾದ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆಯ ಲೋಕಾಯುಕ್ತರ ಬಲಿಗೆ ಬಿದ್ದ ಲಂಚಕೋರ ಪ್ರಥಮ ದರ್ಜೆ ಅಧಿಕಾರಿಗಳಾದ ತಾಯಿ ಮಗ. ವಾರ್ತೆಯವರ ದಿನಾಂಕ 16/6/2026 ಬಳ್ಳಾರಿ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಿನಿಂದ ಸಿರುಗುಪ್ಪ ತಾಲೂಕಿನಲ್ಲಿ ತಾಲೂಕು ಕಚೇರಿ ಮೇಲೆ ಹದ್ದಿನ ಕಣ್ಣಿಟ್ಟು ಕಾರ್ಯಾಚರಣೆ ನಡೆಸುವ ವೇಳೆಯಲ್ಲಿ ಸಂಜೆ 4:15 ತಾಲೂಕು ಆಡಳಿತ ಅಧಿಕಾರಿಗಳಲ್ಲಿ ಒಬ್ಬರಾದ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುವರ್ಣ ಎಂಬ ಅಧಿಕಾರಿಯು ಸಿರುಗುಪ್ಪ ತಾಲೂಕಿನ ಭೈರಾಪುರ ಗ್ರಾಮದ ಗೋವಿಂದ ಕೆ ತಂದೆ ಕುರಿ ರಾಮಯ್ಯ ಎಂಬ ವ್ಯಕ್ತಿಯು ಸರ್ವೆ ನಂಬರ್ 57T ವಿಸ್ತೀರ್ಣ 7 ಎಕರೆ 60 ಸೆಂಟ್ಸ್ ಜಮೀನು ಇನಾಮ್ ರದ್ದು ಇದ್ದು ಆ ಇನಾಮಿನನ್ನು ರದ್ದುಪಡಿಸಿ ಅದನ್ನು ಪಟ್ಟ ಬದಲಾವಣೆ ಮಾಡಿಕೊಡಬೇಕೆಂದು ಸುವರ್ಣ ಪ್ರಥಮ ದರ್ಜೆ ಅಧಿಕಾರಿಯನ್ನು ವಿಚಾರಿಸಿದಾಗ, ಈ ಇನಾಮ್ ರದ್ದುಗೊಳಿಸಬೇಕೆಂದರೆ ಇದಕ್ಕೆ ತುಂಬಾ ಖರ್ಚಾಗುತ್ತದೆ, ಹಣವನ್ನು ನೀವು ನೀಡುವುದಾದರೆ ನಾನು ಅದನ್ನು ಮಾಡಿಕೊಡುತ್ತೇನೆ ಎಂದು ಆ ಒಬ್ಬ ರೈತನಿಗೆ ಎಚ್ಚರಿಕೆ ನೀಡಿದ್ದರು. ಅದರಂತೆಯೇ ಪ್ರಥಮ ದರ್ಜೆ ಸುವರ್ಣ ಮೇಡಮ್ ಅವರು 1,60,000 ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದು, ಆ ಬೇಡಿಕೆಯಂತೆ 1,10,000 ರೂಪಾಯಿಗಳನ್ನು ಮಗನಾದ ದೀಪಕ್ ಎಂಬುವರಿಗೆ ಕೊಡಿ ಎಂದು ಸೂಚಿಸಿದಾಗ, ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬಳ್ಳಾರಿ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೋವಿಂದ ಕೆ ಸಂಪೂರ್ಣವಾದ ಮಾಹಿತಿ ತಿಳಿಸಿದ ಮೇಲೆ ಲೋಕಾಯುಕ್ತರು ಸಿರುಗುಪ್ಪ ತಾಲೂಕಿನ ಕಚೇರಿಯ ಮೇಲೆ ಹದ್ದಿನ ಕಣ್ಣಿಟ್ಟು ಸುವರ್ಣ ಅಧಿಕಾರಿಯನ್ನು ಮತ್ತು ಮಗನಾದ ದೀಪಕ್ ಅವರನ್ನು ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಆರೋಪಿಯನ್ನು ಬಂಧಿಸಿದ್ದಾರೆ. ಈಗಾಗಲೇ ಆರೋಪಿಗೆ ಕೇಸ್ ನಂಬರ್ 4/2026 ಕಾಲಂ ನಂಬರ್ 7A PC ಆಕ್ಟ್ ಪ್ರಕಾರ 1988 ತಿದ್ದುಪಡಿ ಕಾಯ್ದೆ 2018 ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ. ಪ್ರಥಮ ದರ್ಜೆ ಸುವರ್ಣ ಹಾಗೂ ಮಗನಾದ ದೀಪಕ್ ಅವರನ್ನು ಬಂಧಿಸಲಾಗಿದೆ. ಈ ಆರೋಪಿಯನ್ನು ಬಂಧಿಸಲು ಪೊಲೀಸ್ ಅಧೀಕ್ಷಕರಾದ ಶ್ರೀ ಎನ್ ವಾಸುದೇವರಾಮ್ ಅವರ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ಸಿದ್ದಪ್ಪ ಎಸ್ ಬಿಳಿಗಿ ಹಾಗೂ ಪೊಲೀಸ್ ನಿರೀಕ್ಷಕರಾದ ಶ್ರೀ ಪುರಣ್ಣ ಎಸ್ ಹೆಬ್ಬಾಳ್ ಹಾಗೂ ಶ್ರೀ ಸುರೇಶ್ ಎಂ ಬಾವಿಮನಿ ಅವರುಗಳ ನೇತೃತ್ವದಲ್ಲಿ ನಡೆಸಿದ್ದು, ಕಾರ್ಯಾಚರಣೆ ನಡೆಸಿದ ವೇಳೆ ಆರೋಪಿಗಳನ್ನು ಬಂಧಿಸುವುದರಲ್ಲಿ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿ ಶ್ರೀ ಚಂದ್ರಶೇಖರ್, ಮಮತಾ ಕೆ, ವಸಂತ ಕುಮಾರ್, ಅರವಿಂದ, ಅಂಜಿನಪ್ಪ, ಹನುಮಂತಪ್ಪ, ಪ್ರಕಾಶ್ ಎಂ, ನಜೀಂ ಶೇಖ್, ವರವರ ದಾಸಪ್ಪ, ಹೊನ್ನೂರಪ್ಪ, ಕೆಟಿ ಮತ್ತು ಹರೇಶ್ ಬಿ ಅವರುಗಳು ಭಾಗವಹಿಸಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ಲಂಚಕೋರರು ತುಂಬಾ ಹೆಚ್ಚಾಗಿದ್ದು, ಈ ಒಂದು ಲಂಚಕೋರರಾಗಿ ಈ ಹಿಂದೆ ಇದೇ ತಾಲೂಕು ಕಚೇರಿಯಲ್ಲಿ ಮಂಜುನಾಥ ತಹಸೀಲ್ದಾರ್ ಎಂಬುವ ವ್ಯಕ್ತಿ ಈಗಾಗಲೇ 3 ಲಕ್ಷಕ್ಕೆ ಇದೇ ತರಹದ ಬೇಡಿಕೆಗಳನ್ನಿಟ್ಟು ಆ ಬೇಡಿಕೆಯಂತೆ 1,50,000 ರೂಪಾಯಿಗಳನ್ನು ಲಂಚ ಪಡೆಯುವ ವೇಳೆ ಈಗಾಗಲೇ ತುಂಬಾ ದಿನಗಳಾಗಿಲ್ಲ, ಕೇವಲ ಒಂದೇ ಒಂದು ವರ್ಷದ ಒಳಗಡೆನೆ ಇದೇ ತರ ಆ ಒಂದು ಲಂಚ ಪಡೆಯುವ ವೇಳೆ ಲೋಕಾಯುಕ್ತರ ಬಲಿಗೆ ಬಿದ್ದು ಅವರು ಕೂಡ
ಜೈಲ್ ಪಾಲಾಗಿರತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ಬೇಕಾಗಿದೆ. ಆದ್ರೂ ಕೂಡ ಈ ತಾಲೂಕು ಆಡಳಿತ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಜನಗಳನ್ನ ಹಿಂಡಿ ಹಿಪ್ಪೆ ಮಾಡಿ ಜನಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಾರದಂತೆ ಜನಗಳಲ್ಲಿ ಬರೀ ಲಂಚ 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 ತೆಗೆದುಕೊಳ್ಳುವುದರಲ್ಲಿ ಇವರು ಬಹಳ ತುಂಬಾ ಬಿಜಿ ಆಗಿದ್ದಾರೆ. ಇಂತಹದ್ರ ಬಗ್ಗೆ ಸುಮಾರು ಸಲ ಬಹಳಷ್ಟು ಸಲ ಕಂಪ್ಲೇಂಟ್ಗಳು ಹೋಗಿದಾವೆ. ಆದ್ರೂ ಕೂಡ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಬರ್ತಾ ಇಲ್ಲ ಅಂತ ಕಾಣುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇನ್ನು ಎಂತಿಂತ ತಿಮ್ಮಿಂಗ್ಳುಗಳು ಈ ಒಂದು ತಾಲೂಕ್ ಕಚೇರಿಯಲ್ಲಿ ಇದಾವೋ ಏನೋ ಇನ್ನು ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಒಟ್ಟಾರೆಯಾಗಿ ತಾಲೂಕ್ ಕಚೇರಿ ಅಂದ್ರೆ ತಾಲೂಕ್ ಕಚೇರಿ ಒಂದು ಪೊಲೀಸ್ ಸ್ಟೇಷನ್ ನೋಡಿದ್ರೆ ಭಯ ಬರುತ್ತೆ, ಆದ್ರೆ ತಾಲೂಕ್ ಅಧಿಕಾರಿಗಳು ನೋಡಿದ್ರೆ ಭಯ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಒಂದು ಕೆಲಸ ಆಗ್ಬೇಕಂದ್ರೆ ಲಂಚ 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 ಕೊಟ್ಟರು ಮಾತ್ರನೇ ಇಲ್ಲಿ ಕೆಲಸ ಆಗೋದು. ಲಂಚ ಇಲ್ಲ ಅಂದ್ರೆ ಯಾವುದೇ ರೀತಿಯಿಂದ ಕೆಲಸ ಆಗೋದೇ ಇಲ್ಲ ಅಂತಕ್ಕಂಥದನ್ನ ಈಗಾಗ್ಲೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಅದರಲ್ಲಿ ತಾಲೂಕು ಅಧಿಕಾರಿಗಳೇ ಸರಿಯಾದಂತ ಮಾರ್ಗದರ್ಶನ ಕೊಟ್ಟು ಲಂಚಕ್ಕೆ ಯಾವುದೇ ರೀತಿಯಿಂದ ಬೇಡಿಕೆ ಇಲ್ಲ ಅಂತಕ್ಕಂತ ಹೊರಗಡೆ ಬೋರ್ಡ್ ಅನ್ನು ಹಾಕಿದ್ರು ಕೂಡ ಇವರಿಗೆ ಇವರೇ ಕೂತ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಂಚ ಪಡಿತಾ ಇದ್ರೆ ಏನೇ ಹೇಳ್ಬೇಕು ಇವ್ರಿಗೇನಾದ್ರೂ ಮನುಷ್ಯತ್ವ ಇದೆಯಾ ಅಂತ ನಂಗೇಳಿ ಪ್ರಶ್ನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತ ಒಂದು ಸಿರುಗುಪ್ಪ ತಾಲೂಕಿನ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಯಾವುದೇ ರೀತಿಯ ಕೆಲಸಗಳಿಗೆ ಬರ್ಬೇಕಂದ್ರೆ ಭಯ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಲಂಚ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಾಣ್ತಾ ಇದೆ. ಇವರಿಗೆ ಒಟ್ಟಾರೆಯಾಗಿ ಏನ್ ಹೇಳ್ಬೇಕಂತ ನಂತೇಳಿ ನೀವೇ ಹೇಳಿ. ಈಗಾಗ್ಲೇ ಜನಗಳು ರೊಚ್ಚಿ ಹೋಗಿದ್ದಾರೆ. ಇಂತಹ ಒಂದು ಭ್ರಷ್ಟಾಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡವೇ ಬೇಡ. ಇದ್ರ ಮೇಲೆ ಆಡಳಿತ ಅಧಿಕಾರಿಗಳಾಗಿರ್ಬೋದು ಅಥವಾ MLA ಗಳಾಗಿರ್ಬೋದು, MP ಗಳಾಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು ಸೂಕ್ತವಾದ ಕ್ರಮ ವಹಿಸಿ ಒಂದು ಆಡಳಿತವನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕಂತ ನಂತೇಳಿ ಜನರ ಬೇಡಿಕೆ ಆಗಿದೆ. ಒಟ್ಟಾರೆಯಾಗಿ ಈ ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿ ತಾಲೂಕು ಆಫೀಸ್ ಮತ್ತು ಇನ್ನೂ ಹೇಳ್ಬೇಕಂದ್ರೆ ಇನ್ನು ಎಂತಿಂತವ್ರು ಇದಾರೋ ಏನೋ, ಮೇಲೆ ಒಂದು ಬಿಲ್ಡಿಂಗ್ ನಲ್ಲಿ ಇಂತಹ ವ್ಯಕ್ತಿಗಳು ಇನ್ನು ಎಷ್ಟೆಷ್ಟು ತಗೊಂತ ಇದಾರೋ, ಕೆಳಗಡೆ ಈ ರೀತಿ ಆಗಿರ್ತಕ್ಕಂತ ಅಧಿಕಾರಿಗಳು ಮತ್ತೆ ಮೇಲ್ಗಡೆ ಇರ್ತಕ್ಕಂತ ಅಧಿಕಾರಿಗಳು ಯಾವ ರೀತಿಯಾಗಿ ಲಂಚಕ್ಕೆ ಬೇಡಿಕೆಗಳನ್ನು ಇಟ್ಟು ಜನಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದಾರೆ ಅಂತ ಹೇಳಿ ಈಗ ಲೋಕಾಯುಕ್ತರು ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂತ ವ್ಯಕ್ತಿಗಳನ್ನು ನೋಡಿ ಕರಿಬೇಕು ಅಂತಕ್ಕಂಥದ್ದೇ ಈ ನಮ್ಮ ಚಾನಲ್ ಅನ್ನು ಉದ್ದೇಶವಾಗಿರ್ತದೆ. KG ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ ಸಿರು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್